ಕೆಲಸ ಏನ್ ಸರ್, ಯಾರು ಬೇಕಾದ್ರೂ ಮಾಡ್ತಾರೆ, ಹೆಂಗಂದ್ರಂಗ್ ಮಾಡೋದಲ್ಲ. ಕೆಲಸ ಮಾಡಿದ್ಮೇಲೆ ಒಂದ್ 4 ಜನ ಗುರ್ತಿಸ್ಕೊಂಡು ಅದನ್ನ ನೋಡ್ಬಿಟ್ಟು ಮೆಚ್ಕೋಬೇಕು. ನೋಡಿ ಸರ್, ಇದು ಅಣ್ಣ ತಮ್ಮದಿರದು ಅಕ್ಕಪಕ್ಕ ಜಮೀನು, ಎರಡು ಕೆಲಸ ಮಾಡಿರೋದು. ಇದು ಬ್ರದರ್ ಅವರೇ ಮಾಡಿಸಿದ್ದು ಖುದ್ದಾಗಿ. ಆ ಕಡೆ ಸಪರೇಟ್, ಈ ಕಡೆ ಸಪರೇಟ್. ಹೆಂಗಿಲ್ಲ ಅಂತಂದ್ರೆ 120 ರಿಂದ 130 ಕಲ್ ತಗೊಳುತ್ತೆ. ವಾಲ್ ಕಾಂಪೌಂಡ್ ಇಂದ ಹಿಡಿದು ಮೆಶ್ ವರ್ಕ್ ಇಂದ ಹಿಡಿದು ಎಲ್ಲ. ಈ ತರ ತಂತಿ ಬೇಕಾ ನಿಮ್ಗೆ, ಮೆಶ್ ಬೇಕಾ, ಇಲ್ಲ ವಾಲ್ ಕಾಂಪೌಂಡ್ ಬೇಕಾ, ಎಲ್ಲಾ ತರದ ಕೆಲ್ಸನೂ ಮಾಡ್ಕೊಡ್ತೀವಿ. ಆದ್ರೆ ಕ್ವಾಲಿಟಿ ಕೆಲಸನೇ ಮಾಡ್ಕೊಡ್ತೀವಿ. 12-13 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಈ ತರ ತಂತಿ ಕೆಲಸ ಮಾಡಿ. ನಾನು ಬ್ಲೂ ಕಲರ್ ಟಾಟಾ ತಂತಿ. ಯಾಕೆ ಅಂದ್ರೆ ಟಾಟಾ ತಂತಿ 12 ವರ್ಷದಿಂದ ನಮ್ಗೆ ಇಲ್ಲೂವರೆಗೂ ಈ ತರ ಕಲರ್ ಚೇಂಜ್ ಆಗಿದೆ, ತುಕ್ಕಿಡ್ದಾಗಿದೆ ಅಂದ್ಬಿಟ್ಟು ಯಾವುದೇ ರೀತಿ ನಮ್ಗೆ ರಿಟರ್ನ್ ಫೋನ್ ಬಂದಿಲ್ಲ ಕಸ್ಟಮರ್ ಕಡೆಯಿಂದ. ಸರ್ವೆ ಮಾಡೋರು 4 ಮೂಲೆಗೆ 4 ಕಲ್ಲು ಹಾಕ್ತಾರೆ ಸರ್. ಎಷ್ಟೋ ಜನ ರೈತರು ಬೆಳೆ ಹಾಕ್ಬಿಟ್ಟು ಬೆಳೆಗಳೆಲ್ಲ ಹಂದಿಗಳು, ಹಸಗಳು, ಅವು ಇವು ಬಂದು ಎಲ್ಲ ಹಾಳು ಮಾಡ್ಬಿಡ್ತವೆ. ಈ ಕಲ್ಲನ್ನು ಬೇಕಾದ್ರೆ ಕಿತ್ತಿ ಇನ್ನೂ ಒಂದು ಅಡಿ ಒಳಗಡೆ ಹಾಕೋಬಹುದು ಅವರು. ಮತ್ತೆ ನಮ್ ಕಲ್ಲು ಆ ತರ ಕೀಳಕ್ ಆಗಲ್ಲ ಸರ್. ಒಂದಲ್ಲ, ನೀವು ಎಷ್ಟು ಎಕರೆ, 100 ಎಕರೆ ಕೊಟ್ರು ಮಾಡ್ತೀನಿ. 1 ರಿಂದ 100 ಎಕರೆ ಕೊಟ್ರು ನಾನು ಕೆಲಸ ಮಾಡ್ಕೊಡ್ತೀನಿ ನಿಮ್ಗೆ. ಇಷ್ಟೇ ಪರ್ಫೆಕ್ಟ್ ಆಗಿ ಕೆಲಸ ಬರುತ್ತೆ. ನೀವು 100 ಎಕರೆ ಕೊಟ್ರು ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಕೊಡ್ತೀನಿ, 1 ಎಕರೆ ಕೊಟ್ರು ಅಷ್ಟೇ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಕೊಡ್ತೀನಿ. ಈ ತರ ಇರುತ್ತೆ ನೋಡಿ. ಕಲ್ಲೇ ಆಗ್ಲಿ ಮತ್ತೆ ತಂತಿನೇ ಆಗ್ಲಿ ಇಷ್ಟು ಪರ್ಫೆಕ್ಟ್ ಆಗಿರುತ್ತೆ. ನೀವು ಲೋಕಲ್ ಅಲ್ಲಿ ಮಾಡಿಸಿದ್ರೆ ಈ ತರ ಪರ್ಫೆಕ್ಟ್ ಆಗಿ ಕೆಲಸ ಮಾಡಕ್ ಆಗಲ್ಲ. ಕೋಲಾರಿಂದ ಬರುತ್ತೆ, ಮತ್ತೆ ಹೊಸಪೇಟೆಯಿಂದ ಬರುತ್ತೆ. ಪ್ರತಿ ಒಂದು ಜಮೀನಲ್ಲಿ ನೋಡಿ ಕೆಲಸ ಮಾಡ್ಸೋದಲ್ಲ ಮುಖ್ಯ. 5 ರಿಂದ 6 ಕಲ್ಲಿಗೆ ಈ ತರ ಸಪೋರ್ಟ್ ಕೊಟ್ಕೊಂಡು ಈ ತರ ಕೆಲಸ ಮಾಡ್ಕೊಂಡ್ರೆ ತುಂಬಾ ಲೈಫ್ ಬರುತ್ತೆ.